ಎನ್ಡಿಆರ್ಎಫ್ ನಿಯಮಾವಳಿ ತಿದ್ದುಪಡಿ ಮಾಡಿ ಪರಿಹಾರ ಹೆಚ್ಚಿಸಬೇಕು. ಶಾಬಾದ್ನಲ್ಲಿ ರೈತರಿಂದ ಭಾರೀ ಪ್ರತಿಭಟನೆ. ಎನ್ಡಿಆರ್ಎಫ್ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ನಿಯಮಾವಳಿ 2005 ಪ್ರಕಾರ ನೀಡಲಾಗುತ್ತಿರುವ ಪರಿಹಾರ ರಾಯಭಾರಕ್ಕೆ ಸರಿಯಾಗಿಲ್ಲ. ರೈತರ ಹಿತಕ್ಕೆ ಸಂಪೂರ್ಣ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಶಾಬಾದ್ ತಾಲೂಕಿನ ರೈತರು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಬಂಕೂರು ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶನಿವಾರ ರೈತ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ನಾಯಕ ಚಂದು ಜಾಧವ್, ಸಂಘಟನೆ ವತಿಯಿಂದ ಹಾಗೂ ಗುಲ್ಬರ್ಗಾ ಜಿಲ್ಲೆಯ ರೈತ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಅತಿವೃಷ್ಟಿಯಿಂದ ಹಾಳಾದ ತೊಗರಿ ಬೆಳೆಗೆ ಪರಿಹಾರ ಕೊಡಲಿಕ್ಕೆ ಮತ್ತು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಮೇಲೆ, ಅದು ಏನೆಂದರೆ ಅದೇ ವಿಪರೀತ ಮಳೆಯಿಂದ ಪಂಜಾಬ ಮತ್ತು ಮಹಾರಾಷ್ಟ್ರದಲ್ಲಿ ಅತಿವೃಷ್ಟಿಯಾಗಿ ರೈತರ ಬೆಳೆ ಹಾಳಾಗಿತ್ತು. ಪಂಜಾಬ್ಗೆ 2,000 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು, ಮಹಾರಾಷ್ಟ್ರಕ್ಕೆ 1,585 ಕೊಟ್ಟಿದ್ದಾರೆ. ಆದರೆ ಇವತ್ತು ಕರ್ನಾಟಕಕ್ಕೆ ಕೇವಲ 358 ಕೋಟಿ ರೂಪಾಯಿಗಳು ಕೊಟ್ಟಿದ್ದಾರೆ. ಇವತ್ತು ನಾವು ಕೇಳ್ತೀವಿ, ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಸಹ 20 ಸಂಸತ್ ಸದಸ್ಯರು ನಾವು ಕಳಿಸಿದ್ದೀವಿ. ಕೇಂದ್ರ ಸರ್ಕಾರ ಮೋದಿಯವರು ಇದು ಮಲತಾಯಿ ಧೋರಣೆ ಯಾಕೆ ಅನುಸರಿಸ್ತಾ ಇದ್ದಾರೆ? 1,500 ಕೋಟಿ ರೂಪಾಯಿಗಳು ಪರಿಹಾರ ಕರ್ನಾಟಕ ರಾಜ್ಯಕ್ಕೂ ಕೊಡಬೇಕಾಗಿತ್ತು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಬರುವಂಥ ಗುಲ್ಬರ್ಗಾ, ಬೀದರ್, ಯಾದಗಿರ್, ರಾಯಚೂರು, ಬಿಜಾಪುರ ಇವು ಜಿಲ್ಲೆಗಳು ತೊಗರಿ ಬೆಳೆಯನ್ನು ಬೆಳೆಸ್ತಾರೆ. ಆದರೆ ಇವತ್ತು ಅತಿವೃಷ್ಟಿಯಿಂದ ಪೂರ್ತಿ ತೊಗರಿ ಬೆಳೆ ಹಾಳಾಗಿ ಹೋಗಿದೆ. ಆದರೆ ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ಅನುಸರಿಸಿ ಇವತ್ತೇನಾದ ಇಂಡಸ್ಟ್ರಿಯಲ್ಗಳಿಗೆ ಸುಮಾರು ಕೋಟಿ ರೂಪಾಯಿಗಳೇನಾದ ಅವರಿಗೆ ಸಾಲ ಮನ್ನಾ ಮಾಡ್ತಾರೆ. ಆದರೆ ರೈತರಿಗೆ ಯಾಕೆ ಮಾಡಬಾರ್ದು? ರೈತರಿಗೆ ಯಾಕೆ ಪರಿಹಾರ ಕೊಡಲಿಕ್ಕೆ ಮುಂದೆ ಬರಬೇಕಂತ ಹೇಳಿ ನಾವು ಇವತ್ತು ಪ್ರಶ್ನೆ ಇದೆ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರವೂ ಸಹ ಯಾವ ಪ್ರಕಾರ ತಾವು ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ಇವತ್ತು 8,000 ರೂಪಾಯಿ ಕೊಡಲಿಕ್ಕೆ ತಾವೇನದ 10-12 ದಿವಸದಾಗ ರೈತರ ಖಾತೆಗೆ ಜಮಾ ಮಾಡ್ತೀವಿ ಅಂತೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಪೂರ್ವಕ ಕೇಳ್ಕೊತೀವಿ. ತಾವು ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿ ಹಾಕಲಿಕ್ಕೆ ಮುಂದೆ ಬರಬೇಕು. ಏಕೆಂದರೆ ಇವತ್ತು ರೈತರು ಭಾಳ ನೋವಾಗಿದೆ. ರೈತರಿಗೂ ರಸ್ತೆಗೆ ಬಂದು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೇನದ ರಾಜ್ಯ ಸರ್ಕಾರವು ರೈತರ ಮೇಲೆ ಕಾಳಜಿ ವಹಿಸಿ ಆದಷ್ಟು ಬೇಗ ತೊಗರಿ ಬೆಳೆಗೆ ಪರಿಹಾರ ಕೊಡಲಿಕ್ಕೆ ಮುಂದೆ ಬರಬೇಕಂತೇಳಿ ನಾವು ಇವತ್ತು ರೈತ ಸಂಘಟನೆಗಳ ಪರವಾಗಿ ಅವರಿಗೆ ವಿನಂತಿ ಪೂರ್ವಕ ಕೇಳಿ. ಪ್ರಸ್ತುತ ಬೆಲೆ ಏರಿಕೆ, ಬೆಳೆ ವೆಚ್ಚ ಮತ್ತು ಜಾಗತಿಕ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಪ್ರತಿ ಹೆಕ್ಟರ್ಗೆ ಕನಿಷ್ಠ 30,000 ರೂಪಾಯಿ ಪರಿಹಾರ ನಿಗದಿ ಮಾಡುವುದು ಕಾಲದ ಅವಶ್ಯಕತೆಯಾಗಿದೆ ಎಂದು ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ನೀಡಿದರು. ಜಾಧವ್ ಮುಂದುವರೆಸಿ, ರಾಜ್ಯ ಸರ್ಕಾರ ಘೋಷಿಸಿರುವ ನೆರೆ ಪರಿಹಾರವನ್ನು ತಕ್ಷಣ ರೈತರಿಗೆ ಜಮಾ ಮಾಡಬೇಕು ಮತ್ತು ಬೆಳೆ ವಿಮೆ ಮೊತ್ತದ ಅರ್ಧ ಭಾಗವನ್ನು ಸರ್ಕಾರವೇ ಭರಿಸಬೇಕು ಎಂದು ಆಗ್ರಹಿಸಿದರು. ರಾಷ್ಟ್ರೀಯ ಮತ್ತು ಖಾಸಗಿ ಲೇವಾದೇವಿ ಸಂಸ್ಥೆಗಳಲ್ಲಿರುವ ರೈತರ ಎಲ್ಲಾ ಸಾಲಗಳನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಜೊತೆಗೆ ರೈತ ಭದ್ರತಾ ಸಹಾಯ ನಿಧಿ ಯೋಜನೆಯಡಿ ಪ್ರತಿ ರೈತರಿಗೆ 25,000 ರೂಪಾಯಿ ನೀಡುವ ಯೋಜನೆಯನ್ನು ಕೂಡಲೇ ಜಾರಿಗೆ ಮಾಡಬೇಕು. ಇಲ್ಲದಿದ್ದರೆ ರಾಜ್ಯವ್ಯಾಪಿ ಬಲಿಷ್ಠ ಹೋರಾಟಕ್ಕೆ ಸಿದ್ಧರಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ನೀಲಪ್ರಭಾ ಬಬಲಾದ್ ಅವರ ಮುಖಾಂತರ ರೈತರು ತಮ್ಮ ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಈ ಪ್ರತಿಭಟನೆಗೆ ರೈತ ಮುಖಂಡರಾದ ಶಾಂತಪ್ಪ ಪಾಟೀಲ್, ಉಮಾಪತಿ ಪಾಟೀಲ್, ಸುನೀಲ್ ಮಾರುತಿ ಮಾನ್ಪಡೆ, ರಾಜು ರಾಠೋಡ್, ಈರಯ್ಯ ಸ್ವಾಮಿ, ನಾಗಣ್ಣಗೌಡ ಕಂಟಿ, ಗುರು ಸಾವ್ಕಾರ್, ದೇವರಾಜ್ ರಾಠೋಡ್, ಅರ್ಜುನ್ ಜಾಪುರ್, ರಾಜು ಚೌಹಾಣ್ ಸೇರಿದಂತೆ ನೂರಾರು ರೈತರು ಏಕತೆಯಿಂದ ಹಾಜರಿದ್ದರು. ಅನಿಲ್ ಕುಮಾರ್ ಮೈನಾಳ್ಕರ್, ಶಾಬಾದ್.